ಸಂದರ್ಭದಲ್ಲಿ ಮತದಾನದ ಹಕ್ಕು ಇಲ್ಲವಾದ್ರೆ ಮುಂದೆ ತೊಂದರೆಯಾಗುತ್ತೆ ಅಂತ ಕೂಡ ಎಚ್ಚರಿಕೆ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿದಂತೆ ಯಾವ ಯೋಜನೆ ಕೂಡ ಸಿಗೋದಿಲ್ಲ. ಗ್ಯಾರಂಟಿಗಳ ಯೋಜನೆಗಳಿಗೆ ಮರು ಪರಿಶೀಲನಾ ಅರ್ಜಿಯನ್ನ ಕರೆಯಲಾಗಿತ್ತು. ಡಿಕೆ ಶಿವಕುಮಾರ್ ಮರುಪರಿಶೀಲನಾ ಅರ್ಜಿ ಬಗ್ಗೆನೂ ಕೂಡ ಮಾಹಿತಿ ನೀಡ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಯಾವುದೇ ಸರ್ಕಾರಿ ಯೋಜನೆಗಳ ಸೌಲಭ್ಯ ಸಿಗಬೇಕು ಅಂತಂದ್ರೆ ಮತದಾನದ ಹಕ್ಕನ್ನು ಇಟ್ಕೊಳ್ಬೇಕಾಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಿಮ್ಮ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಿಂದ ಯಾವ್ದಾವ್ ಸ್ಕೀಮ್ ಬರ್ತಾ ಇದೆ ನಿಮ್ಗೆ ಅವಕ್ಕೆಲ್ಲಕ್ಕೂ ಕೂಡ ಮುಂದಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದನೇ ಇವತ್ತು ನಾವು ಪವರ್ ಡಿಪಾರ್ಟ್ಮೆಂಟ್ ಇಂದ ಎಲೆಕ್ಟ್ರಿಕ್ ಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಎಲ್ಲ ಏನು ಬೇರೆ ಬೇರೆ ಸ್ಕೀಮ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ, ವಾಪಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಇವತ್ತು ನಾವು ಇನ್ನೊಂದು 2-3 ದಿನದಲ್ಲೇ ಹೊಸ ಅರ್ಜಿಗಳನ್ನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಮಾಡ್ತೇವೆ. ಆದ್ರೆ ಯಾರಿಗೂ ಸದ್ಯಕ್ಕೆ ನಾವು ನಿಲ್ಸಕ್ಕೆ ಹೋಗುದಿಲ್ಲ. ಆದ್ರೆ ಮಾಹಿತಿಯನ್ನ ತಮ್ಮ ಹತ್ರ ನಾವು ಪಡ್ಕೊಳ್ಬೇಕಾಗ್ತದೆ. ಆದ್ರಿಂದ ತಾವೆಲ್ಲ ಕೂಡ ತಪ್ಪದೆ ಆ ಫಾರಂ ಕೂಡ ಪ್ರಿಂಟ್ ಮಾಡಿ ಆ ಸಂಬಂಧಪಟ್ಟವರು ಯಾರು ಅದಕ್ಕೆ ಪ್ರತಿನಿಧಿಗಳು ಬರ್ತಾರೋ ಅವರು ಕೂಡ ಅದನ್ನ ತಲುಪಿಸ್ಬೇಕು. ಯಾಕೆಂದ್ರೆ ನಿಮ್ಮ ಬದುಕಿನ ಹಕ್ಕನ್ನ ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ. ಓಲ್ಡ್ ಏಜ್ ಪೆನ್ಷನ್ ಇರಲಿ, ವಿಡೋ ಪೆನ್ಷನ್ ಇರಲಿ, ಗೃಹ ಜ್ಯೋತಿ ಇರಲಿ, ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯ ಇರಲಿ, ಯಾವುದೇ ಆಗಲಿ ಸರ್ಕಾರದ ಸೌಲಭ್ಯ ನಿಮಗೆ ತಲುಪಬೇಕಾದ್ರೆ ಮನೆಗಳಿರ್ಬೋದು, ಸೈಟ್ ಇರ್ಬೋದು, ಯಾವುದೇ ಸರ್ಕಾರದ ಸ್ಕೀಮ್ನಲ್ಲಿ ನೀವೇನಾದ್ರು ಪಡ್ಕೊಳ್ಬೇಕಾದ್ರೆ ಮೂಲ ನಿಮಗೆ ಮತದಾನದ ಹಕ್ಕನ್ನ ತಾವು ಇಟ್ಕೊಳ್ಳೇಬೇಕಾಗ್ತದೆ. ನಿಮ್ಮ ಮತದ